ಎಲ್ಲ ಅವ್ರವ್ರೆ ಬರೀ ಜಾತಿ ರಾಜಕೀಯ ಜಾತಿ ರಾಜಕೀಯ ಅಂತೂ ಫಸ್ಟ್ ಇದೆ. ಪಾಪ ಯಾರೇನು ಒಬ್ರಿಗೂ ಒಂದು ಕಡೆ ಸ್ಪಂದಿಸೋದಿಲ್ಲ, ಏನು ಮಾಡೋದು ಇಲ್ಲ. ರಾಜಕೀಯ ಆಚೆ ಕಡೆಯಿಂದ ಬಂದಿರೋರಿಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಹೊರತು ಇಲ್ಲಿರೋರಿಗೆ ಜಾಬೇ ಸಿಗ್ತಾ ಇಲ್ಲ. ಎಲ್ಲ ಮೇಯ್ನು ಗೌರ್ಮೆಂಟ್ ಸ್ಕೂಲ್ಗಳನ್ನೇ ಮುಚ್ಚಾಕ್ತಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಏನಪ್ಪ ವಿಷಯ ಅಂದರೆ ಇವತ್ತು NSS ಇದೆ, ಅದಕ್ಕೆ ಇವಾಗ ಕಾಲೇಜ್ಗೆ ಹೊರಟೆ. NSS ಆಫ್ಟರ್ 1 ಮಂತ್ 2 ಮಂತು 2 ಮಂತ್ಸ್ ಆದಮೇಲೆ ಎಕ್ಸಾಮ್ ಏನೋ ಮುಗಿಸ್ಕೊಂಡು ಇವಾಗ NSS ತಿರ್ಗಾ ಸ್ಟಾರ್ಟ್ ಆಗೈತೆ. ಸೊ ಇವತ್ತು NSS ಏನು ಕಾನ್ಸೆಪ್ಟು ಅಂದರೆ ಎಲೆಕ್ಷನ್ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಟಾಪಿಕ್ ಇಟ್ಕೊಂಡು ಎಲ್ಲರ ಮನೆಗೆ ಹೋಗಿ ಪ್ರಶ್ನೆ ಮಾಡಬೇಕು. ಅಂದರೆ ಎಲೆಕ್ಷನ್ ನೀವು ಓಟ್ ಹಾಕ್ತಿರಲ್ಲ, ಅದರಿಂದ ಅಡ್ವಾಂಟೇಜ್ ನಿಮ್ಗೆ ಏನಾಗಿದೆ, ಡಿಸ್ಅಡ್ವಾಂಟೇಜ್ ಏನಾಗಿದೆ ಅಂತ ಕೇಳಬೇಕು. ಅದು ಇವತ್ತಿರೋದು. ಸೊ ಯಾರು ಹೊಸೊಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಸೊ ಗೈಸ್, ಇವಾಗ ಕೂತಿದ್ದೀನಿ, ಬಸ್ ಹತ್ತಿದ್ದೆ. ಲಕ್ಷ್ಮಿ ಫೋನ್ ಮಾಡ್ದೆ ಬಸ್ ಹತ್ಮೇಲೆ, ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಬಿಡು, ಅಷ್ಟರಲ್ಲಿ ನಾನು ಬರ್ತೀನಿ ಗಾಡೀಲಿ ಅಂತ. ಅದಕ್ಕೆ ಸೊ ಇಲ್ಲಿ ಕಾಯ್ತಾ ಕೂತಿದ್ದೀನಿ ಬಸ್ ಸ್ಟಾಪ್ ಹತ್ರ. ಇವಾಗ ಲಕ್ಷ್ಮಿ ಬರ್ತಾನೆ, ಬಂದಿದ್ದ ತಕ್ಷಣ ಗಾಡೀಲಿ ಓಡಬೇಕು, ಟೈಮ್ ಬೇರೆ ಆಗ್ಬಿಟ್ಟೈತೆ. ಸೊ ಮಹೇಶ ಎಲ್ಲ ಬಂದ್ಬಿಟ್ಟಿರ್ತಾರೆ. ಹಾಗೆ ಇವತ್ತು NSS ಇರೋದ್ರಿಂದ ಸೊ 7:15 ಬರಬೇಕು ಅಂದರು. ಇಲ್ಲಿ ನೋಡಿದ್ರೆ 7:35 ಆಗ್ಬಿಟ್ಟೈತೆ ಆಗಲೇ. ಇವಾಗ ನನ್ನ ಮಗ ಬಂದರೆ ಬೇಗನೆ ಹೋಗ್ಬೋದು. ಸೊ ಗೈಸ್, ಇವಾಗ ಎಲ್ಲ ಅಸೆಂಬಲ್ ಆಗಿದ್ವಿ. ಅಸೆಂಬಲ್ ಆಗಿ ಸರ್ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟರು. ಇವಾಗ ಸೊ ನಮ್ಮ ಟೀಮ್ ರೆಡಿ ಆಗಿದೆ. ಇವಾಗ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಪಬ್ಲಿಕ್ ಹತ್ರ ಹೋಗಿ ಇಂಟ್ರಾಕ್ಟ್ ಮಾಡಿ ಮಾತಾಡಿಸಿ ಇವಾಗ ವಿಡಿಯೋ ಮಾಡೋ ಸಮಯ. ವಿಡಿಯೋ ಮಾಡೋದನ್ನ ಮಾಡು, ಆಮೇಲೆ ಬ್ಲಾಕ್ ಮಾಡು. ನಾನೆಲ್ಲ ಅವೇರ್ನೆಸ್ ವಿಡಿಯೋ ಎಲ್ಲಿ? ಇವಾಗ ಎಲೆಕ್ಷನ್ ಅವೇರ್ನೆಸ್ ನಡ್ಸೋಕೆ ಇರಲಿ, ಆಮೇಲೆ ಮಾಡು. ಎಲೆಕ್ಷನ್ ಅವೇರ್ನೆಸ್ ನಡ್ಸೋಕೆ ಇವಾಗ ಹೋಗ್ತಾ ಇರೋದು. ಪಬ್ಲಿಕ್ ಇಂಟರಾಕ್ಟ್ ಮಾಡಿ ಸೊ ಅವ್ರವ್ರ ಕ್ವಶನ್ನ ತಗೊಂಡು, ಸೊ ಅವ್ರವ್ರ ಕ್ವಶನ್ನ ನಾವು ನಮ್ಮ ಕ್ವಶನ್ ಕೇಳಿ ಅವ್ರನ್ನ ಪಬ್ಲಿಕ್ ಇಂಟರಾಕ್ಟ್ ಮಾಡಿ ಏನು ಕ್ವಶನ್ ಕೊಡ್ತಾರೆ, ಅವ್ರ ಅಡ್ವಾಂಟೇಜ್ ಏನು, ಸೊ ಗೌರ್ಮೆಂಟಿಂದ ಏನೇನು ಸಿಕ್ಕಿದೆ ಅವ್ರಿಗೆ ಅಂತ ಎಲ್ಲ ತಿಳ್ಕೊಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ನೀನು ಹಬ್ಬ ಅನ್ಸ್ತೀನಿ ನಿನಗೆ, ನಡಿ. ವಿಷಯ ತಾನೇ ಗೊತ್ತಾಗೋದು. ಇವಾಗ ನೀವೆಲ್ಲ ವೋಟ್ ಮಾಡ್ತೀರಲ್ವಾ, ಅದರಿಂದ ಏನು ಅನುಕೂಲ ಆಗಿದೆ, ಅನನುಕೂಲ ಏನಾಗಿದೆ ಹೇಳಿ, ಅದ್ರ ಬಗ್ಗೆ ಏನೇನಾಗಿದೆ ಅಂತ. ಏನು ಯಾರು ರಾಜಕೀಯದವ್ರು ಬಂದು ಇವಾಗ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ, ಅದಾದ್ಮೇಲೆ ಏನು ಸ್ಪಂದಿಸಲ್ಲ. ಏನಾಗುತ್ತೆ ವಾರ್ಡಲ್ಲಿ ಏನು ಬಿಡುತ್ತೆ, ನೀರಿನ ಸಮಸ್ಯೆ ಐತೆ, ಕಸ ಗುಡ್ಸೋ ಸಮಸ್ಯೆಗಳವೆ, ಒಂದು ದಿವಸ ಬಂದರೆ ಎರಡು ದಿವಸ ಬರೋಲ್ಲ. ಮತ್ತು ಇನ್ನೇನಂದರೆ ವಾರ್ಡಲ್ಲಿ ಏನೇ ನಡೀತದೆ ಎಲ್ಲ ಅವ್ರವ್ರೆ ಬರೀ ಜಾತಿ ರಾಜಕೀಯನೇ ಇರ್ತವೆ. ಇಲ್ಲಿ ಜಾತಿ ರಾಜಕೀಯ ಅಂತೂ ಫಸ್ಟ್ ಇದೆ. ಪಾಪ ಯಾರೇನು ಒಬ್ರಿಗೂ ಒಂದು ಕಡೆ ಸ್ಪಂದಿಸೋದಿಲ್ಲ, ಏನು ಮಾಡೋದು ಇಲ್ಲ. ರಾಜಕೀಯದವರೇ ಅವ್ರವರೇ ಬೆಳಿಬೇಕು, ಬೇರೆ ಯಾರನ್ನೂ ಬೆಳೆಯೋಕ್ಕೆ ಬಿಡೋಲ್ಲ. ಅಷ್ಟೇ, ಇನ್ನೇನಿಲ್ಲಪ್ಪ. ರಾಜಕೀಯದವ್ರದ್ದು ಒಂದು ಕೆಲಸ ಅಂತೂ ಮಾಡಲ್ಲ, ದುಡ್ಡು 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 ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ನನ್ನ ಪ್ರಕಾರ ರಾಜಕೀಯದಲ್ಲಿ ಎಲ್ಲ ಮಧ್ಯವರ್ತಿಗಳಿಗೇ ನೋಡಬೇಕು. ಇಲ್ಲಿ ಏನಂದರೆ ಅವ್ರವರೇ ಇದು ಮಾಡ್ಕೊತಾವ್ರೆ ಹೊರತು ನಮ್ಮಂಥವ್ರು ಮುಂದಕ್ಕೆ ಬರೋದಕ್ಕೆ ಬಿಡ್ತಾ ಇಲ್ಲ ಅಷ್ಟೇ. ಇದು ಅವ್ರವ್ರದ್ದು ಸಮಸ್ಯೆ ಹೊರತು ನಮ್ಮವ್ರಿಗೂ ಯಾರಿಗೂ ಸಮಸ್ಯೆನೇ ಬರ್ತಾ ಇಲ್ಲ. ನಮ್ಮವ್ರಿಗೂ ಬಂದರೆ ನಾವು ನಮ್ಮದು ಪ್ರಾಬ್ಲಮ್ ಏನೈತೆ ಅಂತ ಹೇಳ್ಬೋದು. ಇವಾಗ ನಾವು ಆಟೋನೇ ಓಡಿಸ್ತೀವಿ, ಓಲೋ ಊಬರ್ ಅನ್ನೋದು ಎಷ್ಟೋ ಸಮಸ್ಯೆ ಇರ್ತತೆ, ಅದನ್ನು ಅವ್ರು ನೋಡ್ಕೊಬೇಕು. ಅದನ್ನು ಅವರೇ ನೋಡ್ಕೊಂಡೇ ಇದ್ದಾಗ ಬೇರೆ ರೀತಿಯೇ ಬರ್ತತೆ ಸಮಸ್ಯೆ. ಹಂಗೆ ಇವಾಗ ಒಂದು ಜಾಬ್ಗೆ ಹೋದ್ರೂ ಅಷ್ಟೇ, ನಾವು ಜಾಬ್ಗೂ ಹೋಗ್ತಾಯಿದ್ದೀವಿ, ಇಲ್ಲ ಅಂತಲ್ಲ. ಇವಾಗ ಆಚೆ ಕಡೆಯಿಂದ ಬಂದಿರೋರಿಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಹೊರತು ಇಲ್ಲಿರೋರಿಗೆ ಜಾಬೇ ಸಿಗ್ತಾ ಇಲ್ಲ. ಅದೆಲ್ಲ ಏನು ಗೌರ್ಮೆಂಟು? ಆಚೆ ಕಡೆ ಪಂಜಾಬು ಪುಣೆ ಕಡೆಯಿಂದ ನಮ್ಮ ಫ್ಯಾಕ್ಟ್ರಿಲೇ ಕೆಲ್ಸಕ್ಕೆ ಬರ್ತಾವ್ರೆ. ನಮ್ಗೆ ಇಲ್ಲಿರೋರಿಗೆ ಕೆಲಸ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲ್ಗಳನ್ನೇ ಮುಚ್ಚಾಕ್ತಾ ಬಿದ್ದವ್ರೆ. ಗೌರ್ಮೆಂಟ್ ಸ್ಕೂಲ್ ಇದ್ರೇ ನಮ್ಮಂಥವ್ರಿಗೆ ಅನುಕೂಲ. ಇವಾಗ ಪ್ರೈವೇಟ್ಗೆ ಹೋಗ್ತೀವಿ, ಅಲ್ಲಿ ಕೇಳ್ತಾನೆ 50,000. ಇವನಿಗೆ ಮಕ್ಕನ ಮಗನಿಗೆ ಮ್ಯಾಕ್ಸಿಮಮ್ ಇವಾಗ SLC ಕಟ್ಟಬೇಕು ಅಂದರೆ 1.5 ಲಕ್ಷ. ಯಾರಪ್ಪ ಕೊಡ್ತಾರೆ? ಗೌರ್ಮೆಂಟ್ ಸ್ಕೂಲ್ ಇದ್ದರೆ ಏನೋ ತಕ್ಕ ಮಟ್ಟಿಗೆ. ಪ್ರೈವೇಟ್ ಸ್ಕೂಲ್ಗೆ ಎಜುಕೇಷನ್ ಕೊಡೋದನ್ನ ಅದೇ ಅಲ್ಲಿರೋ ಟೀಚರ್ನೇ ಇಲ್ಲಿಗೆ ತಗೊಬಂದು ಕೊಡಲಿ ಏನಕ್ಕೆ?
ಅದನ್ನೇ ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ಮೆಂಟ್ ಮಾಡಲಿ. ಇವಾಗ ದೊಡ್ಡ ದೊಡ್ಡ ಕಾರ್ಪೊರೇಷನ್ ಆಫೀಸ್ಗಳನ್ನೆಲ್ಲ ಕಟ್ತಾರೆ, ಅದ್ರ ಬದಲು ಅದು ಅರ್ಧ ದುಡ್ಡನ್ನ ಎತ್ತಿ ಗೌರ್ಮೆಂಟ್ ಸ್ಕೂಲ್ನ ಕಟ್ಟಲಿ, ಅದಕ್ಕಾಗಲ್ವಾ? ಥ್ಯಾಂಕ್ ಯು ಸರ್. ಯೂತ್ಸ್ ಹೋಗ್ಬೇಕಾ ಪಾರ್ಲಿಮೆಂಟ್ಗೆ ಅಂತ ನಿಮ್ಮ ಪ್ರಕಾರ? ಯೂತ್ಸಿಗೆ ಚಾನ್ಸ್ ಕೊಡಬೇಕಾ ಮುಂದಿನ ಬೆಳವಣಿಗೆಗೆ? ನನ್ನ ಅನಿಸಿಕೆ ಇಬ್ಬರೂ ಇರಬೇಕು. ಹೊಸ ಇದು ಬೇಕು ಮತ್ತು ಹಳೆ ಬೇರು ಹೊಸ ಚಿಗುರು ಅಂತಾರಲ್ಲ, ಆ ರೀತಿ ಎರಡೂ ಇರಬೇಕು. ಅನುಭವ ಅನ್ನೋದು ದುಡ್ಡು ಕೊಟ್ಟರೆ ಬರಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಗೆ ಹೊಸ ಟೆಕ್ನಾಲಜಿ, ಹೊಸದು ಎರಡೂ ಸೇರಿ ಎರಡೂ ಮಿಕ್ಸಪ್ ಆಗಿ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ದೇಶಕ್ಕೆ ಅಂತ ನನ್ನ ಅನಿಸಿಕೆ. ಎಲ್ಲ ತಿಳುವಳಿಕೆ ಇರೋರನ್ನ ಯಾರು ಮಾರ್ಕೊಳ್ಳುವಂಥ ಸ್ಥಿತಿಲಿ ಯಾರೂ ಇಲ್ಲ. ಎಲ್ಲ ಬುದ್ಧಿವಂತರಾಗಿದ್ದಾರೆ. ಎಲ್ಲ ಅವ್ರಿಗೆ ಇಷ್ಟಪಟ್ಟವ್ರಿಗೆ ರಾಜ್ಯದ ಅಭಿವೃದ್ಧಿಗೆ ಏನು ಬೇಕು ಅದಕ್ಕೋಸ್ಕರ ಖಂಡಿತ ಓಟ್ ಹಾಕುವಂಥವ್ರು ಇರೋರು. ಈಗ ಅಂಥ ದಡ್ರುಗಳು ಯಾರು ಯಾವ ಹಳ್ಳಿಲೂ ಕೂಡ ಇಲ್ಲ. ಎಲ್ಲ ನಿಮ್ಮಂಥವ್ರು ಕ್ಯಾನ್ವಸ್ ಎಲ್ಲ ಮಾಡಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಎಲ್ಲರಿಗೂ ಚೆನ್ನಾಗಿ ತಿಳುವಳಿಕೆ ಬಂದಿದೆ. ಅದರಿಂದ ಖಂಡಿತ ಉತ್ತಮರಿಗೆ ಓಟ್ ಹಾಕ್ತಾರೆ. ಅದ್ರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಒಳ್ಳೆಯದಾಗಲಿ, ಎಲ್ಲರೂ ಓಟ್ ಮಾಡಿ. ಥ್ಯಾಂಕ್ ಯು ಸರ್. ಸರ್ ನನ್ನ ಹೆಸರು ಸಹನಾ ಅಂತ ವಾಸವಿ ಕಾಲೇಜಿಂದ ಬಂದಿರೋದು. ಸೊ ಇವಾಗ ವೋಟಿಂಗ್ ಬರ್ತಾ ಇದೆ ಅಲ್ವಾ, ನೀವು ಯೂತ್ ಆಗಿ ಸೊ ಯೂತ್ ಪೊಲಿಟಿಷಿಯನ್ಸ್ ಬರಬೇಕಾ ಏನು ಗೌರ್ಮೆಂಟ್ಗೆ? ಯೂತ್ ಪೊಲೀಸ್ ಸ್ಟೇಷನ್ನೇ ಬರಬೇಕು. ಏನಕ್ಕೆ ರೀಸನ್? ಗೋಲ್ಡ್ ಟೆಸ್ಟೆಲ್ಲ ಏನು ಒಳ್ಳೆಯದು ಮಾಡಲ್ಲ. ಯೂತೇ ಬಂದು ನಮಗೆ ಕೆಲಸ ಕೊಡ್ತಾರೆ. 1000 ರೂಪಾಯಿ 1000 ರೂಪಾಯಿ ನಮಗೆ ಕೊಡ್ತಾರೆ. 1000 ರೂಪಾಯಿ ನಮ್ಗೆ ಕೊಡ್ತಾರೆ. 1000 ರೂಪಾಯಿ ನಮ್ಮ ಹತ್ರ ಇದೆ. ஆனால் ಫ್ರೀ ಎಜುಕೇಷನ್ ಇಲ್ಲ, ಕ್ವಾಲಿಟಿ ಇಲ್ಲ, ಫ್ರೀ ಟ್ರೀಟ್ಮೆಂಟ್ ಇಲ್ಲ, ಕ್ವಾಲಿಟಿ ಇಲ್ಲ. 1000 ರೂಪಾಯಿ ನಮ್ಗೆ ಕೊಡ್ತಾರೆ. 15 ರೂಪೀಸ್ ಮೆಜೆಸ್ಟಿಕ್ವರೆಗೆ ಕೊಡ್ತಾರೆ, ಫ್ರೀ ಬಸ್ ಕೊಡ್ತಾರೆ. ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಓಟ್ ಹಾಕೋದು ನಮ್ಮ ಹಕ್ಕು, ಓಟ್ ಹಾಕಲೇಬೇಕು. ಬಟ್ ಈಗಿನ ಸಿಸ್ಟಮಲ್ಲಿ ಏನಾಗಿದೆ, ಇವತ್ತು ದೇಶದಲ್ಲಿ ಆಟೋಕ್ರಸಿ ಮತ್ತು ಕ್ರಾನಿ ಕ್ಯಾಪಿಟಲಿಸಮ್ ಆಗಿಬಿಟ್ಟು ದೇಶ ಎತ್ತ ಸಾಗುತ್ತಿದೆ ಅಂತ ಜನ ಚಿಂತನೆ ಮಾಡಬೇಕು. ಬದಲಾವಣೆ ಆಗದಿರೋ ಇದ್ದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ನಶಿಸಿ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವಾಗ ದೊಡ್ಡವರೇ ಇದ್ದಾರೆ ಎಲ್ಲ ಪಾರ್ಲಿಮೆಂಟಲ್ಲಿ, ಯೂತ್ಸ್ ಬರಬೇಕಾ ನಿಮ್ಮ ಪ್ರಕಾರ? ಯೂತ್ಸ್ಗೆ ಬರಬೇಕು. ರಾಜಕೀಯದಲ್ಲಿ ಯೂತ್ಸ್ ಅನ್ನೋದೇ, ರಾಜಕೀಯದಲ್ಲಿ ದುಡ್ಡು ಇಲ್ಲದೇ ಬರೋದಕ್ಕಾಗೋದಿಲ್ಲ. ದುಡ್ಡು ಮತ್ತು ಜಾತಿನೇ ಇಂಪಾರ್ಟೆಂಟು. ಯಾರೇ ಅಷ್ಟೇ ರಾಜಕೀಯ ವ್ಯಕ್ತಿಗಳು ಹೇಳಿದ್ರೆ ನೀವೆಲ್ಲ ಸಬೂಬು, ಅವ್ರು ಮೂಗು ನೀರಿಗೆ ಮಾತಾಡೋದಂತೆ ಅಷ್ಟೇ. ಅದೆಲ್ಲ ಮಾತುಗಳಷ್ಟೇ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಓಟಿನ ಬಗ್ಗೆ ಓಟ್ ಹಾಕೋದ್ರಿಂದ ಅಭಿಪ್ರಾಯ ನಿಮ್ಮ? ನಮಗೆ ಏನು ಗೊತ್ತಾಗಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ವೋಟಿಂಗ್ ಅಂದರೆ ನಾವು ಯಾಕೆ ಮಾಡಬೇಕಂದ್ರೆ ನಮಗೆ ಒಬ್ಬರು ಲೀಡರ್ ಬೇಕು. ಸೊ ಆ ಲೀಡರ್ ನಮ್ಮ ದೇಶನ, ನಮ್ಮದು ಎಕಾನಮಿನ ಮುಂದೆ ತೊಗೊಂಡೋಗ್ಬೇಕು. ನಮಗೋಸ್ಕರ ಏನಾದರೂ ಒಳ್ಳೇದು ಮಾಡಬೇಕು, ಜನರಿಗೋಸ್ಕರ, ಸಿಟಿಸನ್ಸ್ಗೆಲ್ಲ ಸ್ವಲ್ಪ ಬೆನಿಫಿಟ್ಸ್ ಇರಲಿ ಅಂತ ಏನಾದರೂ ಮಾಡಬೇಕು. ಆ ಥರ ಲೀಡ್ರ್ ಬೇಕು ನಮಗೆ. ಅದಕ್ಕೆ ವೋಟ್ ಮಾಡ್ತೀವಿ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ನಾವು 16 ಜನದ ಮಾಡಿದ್ದೀವಿ ವಿಡಿಯೋ. ಸೊ ಇನ್ನೂ ನಡೀತಾ ಇದೆ. ಸೊ ಟೈಮ್ ಬಂದು ಇನ್ನೊಂದು 1/2 ಅವರ್ ಇರಬೇಕಷ್ಟೇ. ಸೊ 1/2 ಅವರಲ್ಲಿ ನಮ್ಮ ಟಾರ್ಗೆಟ್ ಬಂದು ಇನ್ನೂ 4 ಜನ ಮಾತಾಡಿಸ್ಬೇಕು. ಅದನ್ನು ಮಾತಾಡಿಸ್ಕೊಂಡು ಕಾಲೇಜ್ ಹತ್ರ ಹೋಗಬೇಕು. ಸೊ ಎಲ್ಲರೂ ನಮ್ಮ ಟೀಮು, ಮಹೇಶನ್ ಟೀಮು ಎಲ್ಲ ಆ ಕಡೆ ಎಲ್ಲ ಓಡಾಡ್ತವ್ರೆ. ನನ್ನ ಮಗ ಬೇರೆ ನೋಡ್ಬಿಟ್ಟು 25 ಜನದ್ದು ಬೇರೆ ಮಾಡಿದ್ದೀನಿ ಅಂತ ನಾವಿನ್ನೂ 16-18 ಜನರಲ್ಲೇ ಇದ್ದೀವಿ. ಸೊ ನಮ್ಮ ಟೀಮ್ಗೆ ಇನ್ನೂ ಸಪೋರ್ಟ್ ಬೇಕು. ಎಲ್ಲರನ್ನೂ ಮಾತಾಡ್ಸೋಣ. ಸೊ ಲೆಟ್ಸ್ ಗೋ. ಆನ್ಲೈನ್ ವೋಟಿಂದ ಏನೇನು ಉಪಯೋಗ ಇದೆ? ಆನ್ಲೈನ್ ವೋಟಿಂಗಿಂದ ಮೊದಲಿಗೆ ವೋಟ್ ಹಾಕೋದು ನಮ್ಮ ಹಕ್ಕು. ಆನ್ಲೈನ್ ವೋಟಿಂದ ಇವಾಗ ಎಲ್ಲೆಲ್ಲೋ ಇರ್ತಾರೆ. ಕೆಲವ್ರಿಗೆ ಆಫ್ಲೈನ್ ಹೋಗಿ ವೋಟ್ ಮಾಡೋದು ಮತ್ತು ಲೈನಲ್ಲಿ ಹೋಗಿ ನಿಂತ್ಕೊಳ್ಳೋದು, ಅವರ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಮಾಡಲ್ಲ. ಮತ್ತು ಈಗಿರೋ ಈ ಬಿಸಿಲಲ್ಲಿ ಅಲ್ಲೋಗಿ ವೋಟ್ ಮಾಡೋಕ್ಕಾಗಲ್ಲ. ಆನ್ಲೈನಿಂದ ಎಲ್ಲಿದ್ದರೂ ಯಾವ ಟೈಮಲ್ಲಿ ಬೇಕಾದರೂ ವೋಟ್ ಮಾಡ್ಕೋಬೋದು. ಮತ್ತು ಅಲ್ಲೇ ಹೋಗಿ ವೋಟ್ ಮಾಡಬೇಕು ಅಂತಂದರೆ ಕಾಯಬೇಕು, ಟೈಮ್ ಇರಲ್ಲ. ಇವಾಗ ಏಜ್ ಆಗಿರೋರು ಇರ್ತಾರೆ, ಮತ್ತು ಪ್ರೆಗ್ನೆನ್ಸಿ ಲೇಡೀಸ್ ಇರ್ತಾರೆ, ಅವರು ಬಂದು ವೋಟ್ ಮಾಡೋಕ್ಕಾಗಲ್ಲ. ಹಂಗಾಗಿ ಆನ್ಲೈನ್ ಇರೋದ್ರಿಂದ ಬೆನಿಫಿಟ್ ತುಂಬ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಆಫ್ಲೈನ್ ಆದರೆ ಕೆಲವರು ವೋಟ್ ಮಾಡ್ದೇ ಇರ್ಬೋದು. ಬಟ್ ಆನ್ಲೈನ್ ಆದರೆ ಮನೇಲೇ ಕೂತ್ಕೊಂಡು ವೋಟ್ ಮಾಡೋದ್ರಿಂದ ಅವರ ಹಕ್ಕನ್ನ ಚಲಾಯಿಸ್ದಂಗೆ ಆಗುತ್ತೆ. ಮತ್ತು ಆ ಒಂದು ವೋಟ್ನ ವೇಸ್ಟ್ ಆಗದೇ ಇದ್ದಂಗೆ ಅದನ್ನ ನಾವು ಯುಟಿಲೈಸ್ ಮಾಡ್ಕೊಳಂಗೆ ಆಗುತ್ತೆ. ಮಾಡ್ತೀವಿ ನಾವು ಹಿಂದಿನ ಕಾಲ. ಈಗ ಡಿಜಿಟಲ್ ಇಂಡಿಯಾ ಇದೆ. ಈಗ ಆನ್ಲೈನ್ ವೋಟಿಂಗ್ ಲಕ್ಷಿಂದ ಟೈಮ್ ಉಳಿತಾಯ ಆದ, ದುಡ್ಡು ಉಳಿತಾಯ ಆದ, ಮತ್ತು ನಮ್ಮ ಸಮಯ ಫಸ್ಟ್ ಹೇಳ್ಬೇಕಂದ್ರೆ ಸಮಯ ಉಳಿತಾಯ ಆದ ಡಿಜಿಟಲ್ ವೋಟಿಂಗ್ ಲಕ್ಷಿಂದ. ಅದನ್ನು ಫ್ರಾಡ್ ಬಗ್ಗೆ ಆಗುತ್ತೆ ಅಂತ ಅನ್ಸುತ್ತಾ? ಎಲ್ಲರೂ ವೋಟಿಂಗ್ ಹಾಕೋ ದಿನ ರಜಾ ಸಿಗುತ್ತೆ ಅನ್ನೋದು ಮನೇಲೇ ಇರ್ತಾರೆ, ವೋಟ್ ಹಾಕಲ್ಲ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಎಲ್ಲರೂ ನಾವು ಮತದಾನ ಮಾಡಬೇಕು, ಅದು ನಮ್ಮ ಕಂಪಲ್ಸರಿ ರೈಟ್ ಅಂತ ಹೇಳ್ತೀನಿ. ಆದರೆ ಅವತ್ತಿನ ಅವರು ಮಿಸ್ಯೂಸ್ ಮಾಡ್ಕೊತಾರೆ. ಅದು ರಜೆ ಅಂತ ಹಾಲಿಡೇ ಹೋದೆ, ಫ್ಯಾಮಿಲಿ ಟ್ರಿಪ್ ಕರ್ಕೊಂಡೋದೆ, ಇದು ಮಾಡಬಾರ್ದು. ಎಲ್ಲರೂ ನಾವು ಪ್ರಜಾಪ್ರಭುತ್ವ ಭಾಗವಹಿಸಬೇಕು. ಒಳ್ಳೆ ಸರ್ಕಾರ ತರಕ್ಕೆ ನಾವು ವೋಟ್ ಮಾಡ್ಬೇಕು ಕಂಪಲ್ಸರಿ ಅಂತ. ಮತ್ತು ಕೆಲವರು ವೋಟ್ ಹಾಕೋದನ್ನು ಮಾಡ್ತಾರಲ್ವ, ಅವ್ರ ಬಗ್ಗೆ ಅವರು ತಾವೇ ಮಾರ್ಕೊಂಡಂಗೆ ಅಂತ ಹೇಳ್ತೀನಿ ಅಷ್ಟೇ ಅವ್ರ ಬಗ್ಗೆ. ಥ್ಯಾಂಕ್ ಯು. A few moments later. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ವಿಡಿಯೋ ಎಲ್ಲ ಮುಗೀತು. ಸೊ ವಿಡಿಯೋ ಮುಗಿಸ್ಕೊಂಡು ಅಸೆಂಬಲ್ ಆಗಿ
ಕಾಲೇಜ್ ಹತ್ರ ಹೋಗಿ ವೀಡಿಯೋಸ್ನ ಸಬ್ಮಿಟ್ ಮಾಡಬೇಕಿತ್ತು. ಆದರೆ ಸರ್ ಹೇಳಿದ್ರು ಅದು ಎಡಿಟ್ ಎಲ್ಲ ಮಾಡಬೇಕಲ್ಲ, ಅದು ಪಾರ್ಟು ಅದನ್ನು ಎಡಿಟ್ ಮಾಡಿ ಸೊ ವ್ಲಾಗಿಗೆ ಎಷ್ಟು ಬೇಕೋ ಅಷ್ಟು ಆ ಪಾರ್ಟ್ನ ಎತ್ಕೊಂಡು ಸೊ ಅದು ಗ್ರೂಪ್ಗೆ ಹಾಕಬೇಕು, ಆ ಪಾರ್ಟ್ನ ಬೇರೆ ಬೇರೆ ಡಿವೈಡ್ ಮಾಡಬೇಕು. ಸೊ ಅದನ್ನ ಮಾಡಿ ಮಂಡೇ ಅಷ್ಟಲ್ಲಿ ಕಳಿಸಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನನಗಿಲ್ಲಿ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದಕ್ಕೆ ಇವಾಗ ಹೊರಟೆ. ಅದಕ್ಕಿಂತ ಮಹೇಶ್ ಅವರೆಲ್ಲ ಅಲ್ಲೇ ಅವರೇ, ನಾನು ಬಾಯ್ ಅಂದ್ಬಿಟ್ಟು ಬಂದೆ. ಇವಾಗ ಮುಂದಿನ ಕೆಲಸ ನೋಡೋಣ. ಲೆಟ್ಸ್ ಗೋ. ಓಕೆ, ಮನೆಗೆ ಬಂದೆ ಇವಾಗ. ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಸ್ವಲ್ಪ ಹೊತ್ತು ಊಟ ಗೀಟ ಮಾಡಿಕೊಂಡು ಇದ್ದೆ. ಸೊ ಆ್ಯಕ್ಚುಲಿ ಇವತ್ತಿನ ದಿನ ಚೆನ್ನಾಗಿತ್ತು. NSS ಕಡೆಯಿಂದ ಹೋಗಿದ್ದು, ಎಲ್ಲರಿಗೂ ಪಬ್ಲಿಕ್ ಇಂಟರ್ಯಾಕ್ಟ್ ಮಾಡಿ ಸೊ ಎಲೆಕ್ಷನ್ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ದು, ಖುಷಿ ಆಯಿತು. ಸೊ ಎಲ್ಲರೂ ವೋಟ್ ಮಾಡಿ, ಈ ಸತಿ April 26 ಬರ್ತಾಯಿದೆ. ಸೊ ಎಲ್ಲರೂ ವೋಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಫಿನಿಷ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಯಾರಿಗಾರ ತುಂಬ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.